ನನ್ನ ತಾಯಿ 16 ವರ್ಷದ ಯುವಕ ಸತ್ತಾಗ ತನ್ನ ಗರ್ಭದಿಂದ ಹೊರಬರುವಂತಹ ಮಗುವಿಗೆ ನಿನ್ನ ಅಪ್ಪ ಇಂಥ ಮಾತ ತೋರಿಸುವುದಕ್ಕೆ ಭಾಗ್ಯ ಇಲ್ಲದೆ ಚಡಪಡಿಸಿ ಕಣ್ಣೀರು ಸುರಿಸಿ ವಿಲವಿಲ್ಲದೆ ಒದ್ದಾಡಿದಳು. ಆದ್ರೂ ಜೀವ ಯಾಕೆ ಹಿಡ್ಕೊಂಡ್ಲು ಗೊತ್ತಾ? ನಾನು ಗರ್ಭದಲ್ಲಿದ್ದೆ, ವಂಶದ ಉತ್ತರಾಧಿಕಾರಿ ನಾನು. ಹಿರಾವತಿ, ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಬಾರದು ಅಂತ ನಿನ್ನನ್ನು ನಾನು ನಿರ್ಬಂಧ ಮಾಡ್ತಾ ಇಲ್ಲ. ಮತ್ತೇನು ಸ್ವಾಮಿ, ಮತ್ತೇನು? ನನ್ನನ್ನು ಸತ್ತು ಬದುಕಿಸು, ಸಾಯುವ ನನ್ನನ್ನು ಉಳಿಸು. ನಿನ್ನ ಕೈಗೆ 4 ಮಂದಿ ಮಕ್ಕಳನ್ನು ನಾ ಕೊಟ್ಟಿದ್ದೇನೆ. ಹಿರಿಯನಾದ ಜನಮೇಜಯಗೆ ಪಟ್ಟವನ್ನು ಕಟ್ಟಿ ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡುವಲ್ಲಿ ಹಿತವಂತೆಯಾಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡುವುದಕ್ಕಾದರೂ ನನ್ನ ಕಾಲ ಕಳೆದ ಮೇಲೆ ನೀನು ಬೇಕು ಇರಾವತಿ. ನನ್ನ ಬದುಕಿನ ನನ್ನ ಬದುಕಿನ ಅರಿವು, ನನ್ನ ಬದುಕಿನ ತಿಳಿವು ನನ್ನ ಮಕ್ಕಳಿಗೆ ನೀ ಹೇಳಬೇಕು. ಆದರೆ ತಪ್ಪಿಯೂ ವಿಷಧ್ವಂಸನದಿಂದ ನಾನು ಸತ್ತೆ ಎನ್ನುವ ಸುದ್ದಿ ನನ್ನ ಮಗನಾದ ಜನಮೇಜಯನಿಗೆ ಯಾವ ಕಾಲಕ್ಕೂ ತಿಳಿಯಕೂಡದು. ಅಪ್ಪನ ಮರಣವನ್ನು ಮಾಡಿದವ ಇಂಥವ ಅಂತ ಮಕ್ಕಳಿಗೆ ಗೊತ್ತಾದರೆ ಒಂದು ದ್ವೇಷ ಮತ್ತೂ ಬೆಳೆಯುತ್ತದೆ. ಆ ಶಾಪಕ್ಕೆ ನಾನು ಅರ್ಹರಿದ್ದು ನಾ ಸಾಯುವುದಕ್ಕೆ ಹೋಗ್ತಾ ಇರುವುದು. ನನ್ನ ಮರಣವನ್ನು ಭಗವಂತನಿಗೆ ಪುಷ್ಪವಾಗಿ ಅರ್ಪಿಸುವುದಕ್ಕೆ ನಾನು ಹೊರಡುತ್ತಾ ಇರುವುದು. ನನಗಾಗಿ ಒಂದು ಉಪಕಾರ ಮಾಡು, ನನಗಾಗಿ. ಎಷ್ಟೋ ಜನ್ಮದಲ್ಲಿ ಮಾಡಿದಂಥ ಪಾಪದ ಫಲ ಸ್ವಾಮಿ. ಅಲ್ಲದಿದ್ರೆ ನಿಮ್ಮ ಜೊತೆಯಲ್ಲಿ ಸಾಯುವುದಕ್ಕೂ ನನಗೆ ಅವಕಾಶ ಇಲ್ವೇ? ಸಾಯ್ಬೇಡ. ಹೆಂಡತಿಯ ಗರ್ಭದಲ್ಲಿ ಗಂಡನೇ ಮಗುವಿನ ರೂಪದಲ್ಲಿ ಹುಟ್ಟುತ್ತಾನೆ ಎನ್ನುವುದಕ್ಕೆ ಶಾಸ್ತ್ರ ಹೇಳಿದ್ದು. ಅಪ್ಪನೇ ಮಗನಾಗಿ ಜನ್ಮ ತಳೆಯುತ್ತಾನೆ. ಹೌದಲ್ಲ? ಸತ್ಯ. ಹಾಗಾದರೆ ನಾನು ನಿನ್ನ ಮಕ್ಕಳ ರೂಪದಲ್ಲಿ ನಿನ್ನೊಟ್ಟಿಗೆ ಇದ್ದೇನೆ ಅಂತ ತಿಳಿ. ಹೇಗೆ ಬದುಕುವುದಕ್ಕೆ ಸಾಧ್ಯ ಸ್ವಾಮಿ? ಭಗವಂತನಾದ ನಾರಾಯಣನನ್ನು ಸ್ಮರಿಸು. ನಂದ ಗೋಕುಲದ ಕಂದನಾಗಿ ಕಾಣಿಸಿಕೊಂಡಂತಹ ನಮ್ಮ ಮುದ್ದು ಕೃಷ್ಣನನ್ನು ಸ್ಮರಿಸುತ್ತಾ ಇರು. ನಂದ ಗೋಕುಲದ ವೇಣು ಲೋಲನನ್ನು ಅನವರ್ತವೂ ಧ್ಯಾನಿಸುತ್ತಾ ಇರು. ರಂಗನಾಯಕನಾದಂತಹ ಮಂಗಳಮೂರ್ತಿ ವಾಸುದೇವ ನಿನಗೆ ಮಂಗಳವನ್ನೇ ಒದಗಿಸಿಯಾನು. ಇರಾವತಿ, ನಿನಗೆ ಮಂಗಳವನ್ನೇ ಒದಗಿಸಿಯಾನು. ದುಃಖ ಮಾಡಬೇಡ, ದುಃಖಿಸಬೇಡ. ಮೌನ ಸಮ್ಮತಿ ದೊರೆಯ ವಾಕ್ಯಕ್ಕೆ ಮಕ್ಕಳಿಗಾಗಿ ಬದುಕಿದೆ. ಸಮ್ಮತಿ ದೊರೆಯೇ ನನ್ನ ಬದುಕಿನಲ್ಲಿ ಆ ದೇವರ ಕರುಣೆ ಇದ್ದದ್ದೇ ಹೌದಂತಾದ್ರೆ ನಿಮ್ಮನ್ನೇ ವರ ರೂಪದಲ್ಲಿ ಕೊಟ್ಟರೆ ಸಾಕು ಸ್ವಾಮಿ. ಹೋಗು.